ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮನ್ನು ನೋಡುವಂಥದ್ದು, ನಿಮ್ಮ ಸಂಗಡ ವಾಕ್ಯವನ್ನು ಹಂಚಿಕೊಳ್ಳುವಂಥ ಈ ಸದಾವಕಾಶವನ್ನು ಕೊಟ್ಟಂಥ ದೇವರಿಗೆ ಸ್ತೋತ್ರವನ್ನು ಹೇಳ್ತಾ, ದೇವರ ವಾಕ್ಯವನ್ನು ಹೋಪ್ ಚಾನಲ್ ಇಂಡಿಯಾದ ಮೂಲಕ ಕಲಿಯುವಂಥ ನಿಮಗೆ ಪ್ರೀತಿಯಿಂದ ಸ್ವಾಗತ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಒಳ್ಳೆಯದನ್ನು ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಒಳ್ಳೆಯದನ್ನು ಮಾಡದೇ ಇದ್ರೂ ಪರವಾಗಿಲ್ಲ. ಆದರೆ ಕೆಟ್ಟದ್ದನ್ನು ಮಾಡೋದಾಗಲಿ ಅಥವಾ ಕೆಟ್ಟದ್ದನ್ನು ಮಾಡೋರಿಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ನಮ್ಮ ಜೀವಿತದಲ್ಲಿ ನಾವು ಯಾವತ್ತೂ ಎಂಥ ಪರಿಸ್ಥಿತಿನಲ್ಲೂ ನಾವು ಅದನ್ನು ಮಾಡಬಾರ್ದು. ಏನು ಹೀಗೆ ಹೇಳ್ತಾ ಇದ್ದೀರಾ ಎಂಬುದಾಗಿ ಯೋಚಿಸ್ತಾ ಇದ್ದೀರಾ? ಹೌದು, ಈ ಥರದೇ ಅನೇಕ ಉದಾಹರಣೆಗಳು ಸತ್ಯವೇದದಲ್ಲಿದೆ. ಬನ್ನಿ, ನಾವು ಇವತ್ತಿನ ಪಾಠದಲ್ಲಿ ಈ ಜೀವಬುಗ್ಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮಾಡಿದ್ದು ಮಾರಾಯ ಅನ್ನುವಂಥ ಒಂದು ಸಂದೇಶವನ್ನು ನಾವು ಕೇಳೋಣ. ಈ ಸಂದೇಶವನ್ನು ಕೇಳೋ ಮುನ್ನ ನಮ್ಮ ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ನಾವೊಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರಾರ್ಥಿಸುವ. ನಮ್ಮ ಮಹೋನ್ನತ ಪರಲೋಕದ ಪ್ರೀತಿಸುವ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯವನ್ನು ಕಲಿತಾ ಇದ್ದೇವೆ. ನಿನ್ನ ಆತ್ಮನ ಬಲ, ಜ್ಞಾನ, ಬುದ್ಧಿ, ತಿಳುವಳಿಕೆಯಿಂದ ನಮ್ಮನ್ನು ತುಂಬಿಸಿ ಪವಿತ್ರಾತ್ಮನಿಂದ ನಮ್ಮನ್ನು ನಡೆಸು. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಕರ್ತ, ಆಮೆನ್. ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ. ಏನಕ್ಕೆ ಕೊಡಲ್ಪಟ್ಟಿದೆ, ಏನು ಕಾರಣದಿಂದ ಕೊಡಲ್ಪಟ್ಟಿದೆ ಅಂತ ಹೇಳಿದ್ರೆ, ಇದು ನಮ್ಮನ್ನು ತಿದ್ದೋದಕ್ಕೆ, ನಮ್ಮ ಜೀವಿತವನ್ನು ಸರಿಪಡಿಸೋದಕ್ಕೆ, ಖಂಡಿಸೋದಕ್ಕೆ, ನಮ್ಮನ್ನು ಎಚ್ಚರಿಸೋದಕ್ಕೆ, ನಾವು ದೇವ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡೋದಕ್ಕೆ ಇದು ನಮಗೆ ಕೊಡಲ್ಪಟ್ಟಿದೆ. ಇದು ನಮ್ಮ ಕಾಲಿಗೆ ದೀಪ, ನಮ್ಮ ದಾರಿಗೆ ಬೆಳಕಾಗಿದೆ. ಬನ್ನಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿ ವೇದ ಪಾರಾಯಣಕ್ಕಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 6ನೇ ವಚನವನ್ನು ಒಂದ್ಸರಿ ಓದ್ಕೊಳ್ಳೋಣ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ. ಏನಪ್ಪ ಹೇಳುತ್ತೆ ಅಂದರೆ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. 7ನೇ ವಚನ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. 7ನೇ ವಚನದ 2ನೇ ಭಾಗವನ್ನು ಓದ್ತಾ ಇದ್ದೇನೆ ಇನ್ನೊಂದ್ಸಾರಿ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಮಾಡಿದ್ದನು ಮಾರಾಯ. ಸತ್ಯವೇದದಲ್ಲಿ ಒಂದು ಕಥೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ತಂದಿದ್ದೇನೆ. ಇದು ನಡೆದಂಥ ಒಂದು ಘಟನೆ. ನಿಮ್ಮ ಸತ್ಯವೇದವನ್ನು ಈಗ ಹಳೆ ಒಡಂಬಡಿಕೆಯ ಅರಣ್ಯಕಾಂಡ ಪುಸ್ತಕದ 16ನೇ ಅಧ್ಯಾಯಕ್ಕೆ ತಿರುಗಿಸಿ. ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ. ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯದಲ್ಲಿ ಒಂದು ಬಹಳ ಅದ್ಭುತವಾಗಿರುವಂಥ, ಬಹಳ ಆಶ್ಚರ್ಯಕರವಾದಂಥ ಒಂದು ಸಂಗತಿ ನಡೆಯುತ್ತೆ, ಘಟನೆ ಅಲ್ಲಿ ಬರೆಯಲ್ಪಟ್ಟಿದೆ. ಅದೇನು ಅಂತ ನಾವು ನೋಡೋಣ. ಓಕೆ, 16ನೇ ಅಧ್ಯಾಯಕ್ಕೆ ತಿರುಗಿಸಿದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. ಈಗ ಅದರ ತಲೆ ಬರಹವನ್ನು ಒಂದ್ಸರಿ ಗಮನಿಸಿ. ತಲೆ ಬರಹ ಏನು ಹೇಳ್ತಾ ಇದೆ? ಕೆಲವರು ಮೋಶೆ, ಆರೋನರ ಮತ್ತು ಲೇವಿಯರ ಅಧಿಕಾರವನ್ನು ಎದುರಿಸಲಾಗಿ ಯೆಹೋವನು ಇವರ ಅಧಿಕಾರವನ್ನು ಸ್ಥಾಪಿಸಿದ್ದು. ಓಕೆ, ನಾನು ಅವಾಗಲೇ ಹೇಳಿದೆ, ನೀವು ಒಳ್ಳೆಯದನ್ನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಕೆಟ್ಟದನ್ನು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ. ಮುಂದೆ ಇನ್ನು ನೆಕ್ಸ್ಟ್ ಸಬ್ ಟೈಟಲ್ ಏನು ಹೇಳುತ್ತೆ ನೋಡಿ. ಕೊರೋಹನು, ದಾತಾನ್, ಅಬಿರಾಮರು ಮೋಶೆ, ಆರೋನರಿಗೆ ತಿರುಗಿ ಬಿದ್ದು ನಾಶವಾದದ್ದು. ಕೊರೋಹನು, ದಾತಾನ್, ಅಬಿರಾಮರು ಮೋಶೆ, ಆರೋನರಿಗೆ ತಿರುಗಿ ಬಿದ್ದು ನಾಶವಾದದ್ದು. ಸೊ ಈ ಕೊರೋಹನ್ ಯಾರು, ದಾತಾನ್, ಅಬಿರಾಮರು ಯಾರು, ಮೋಶೆ, ಆರೋನರು ಯಾರು? ಇವ್ರಿಗೆ ಯಾಕೆ ತಿರುಗಿ ಬಿದ್ದರು, ಅವ್ರು ಯಾಕೆ ತಿರುಗಿ ಬಿದ್ದರು? ಅಥವಾ ಇವ್ರಿಗೆ ತಿರುಗಿ ಬಿದ್ದಿದ್ದರಿಂದ ದೇವರು ಅವರನ್ನು ಯಾಕೆ ನಾಶ ಮಾಡಿದ್ರು? ಯಾವ ವಿಷಯದಲ್ಲಿ ತಿರುಗಿ ಬಿದ್ದರು, ಯಾಕೆ, ಏನು, ಎತ್ತು ಅಂತ ನಿಮಗೆ ಪ್ರಶ್ನೆಗಳಿದ್ದರೆ ದಯಮಾಡಿ 16ನೇ ಅಧ್ಯಾಯವನ್ನು ಭಾಳ ಸೂಕ್ಷ್ಮವಾಗಿ ಓದಿ ಈಗ ನನ್ನ ಸಂಗಡ ಇದನ್ನು ಧ್ಯಾನ ಮಾಡಿರಿ. ಓಕೆ, ಇಲ್ಲಿ ಮೊದಲನೇ ವಚನ ಏನು ಹೇಳ್ತಾ ಇದೆ ನೋಡಿ. ಲೇವಿಯ ಮರಿಮಗನು, ಕೆಹಾತನ ಮೊಮ್ಮಗನು, ಇಚ್ಚಾರನ ಮಗನು ಆದ ಕೋರಹನು. ಓಕೆ, ಕೋರಹನು ಯಾರು ಹಾಗಾದರೆ? ಇವನು ಲೇವಿಯ ಮರಿಮಗನು, ಕೆಹಾತನ ಮೊಮ್ಮಗನು. ಓಕೆ, ಇಚ್ಚಾರನ ಮಗನು ಅಂದರೆ ಇವನ ಕುಲ ಯಾವುದು? ಲೇವಿ ಕುಲ. ಓಕೆ, ಲೇವಿ ಕುಲ. ಈ ಲೇವಿ ಕುಲದ ವ್ಯಕ್ತಿ ಯಾರು? ಈ ಕೊರಹ. ಓಕೆ, ಈ ಕೊರಹನಿಗೆ ಒಂದು ಸಮಸ್ಯೆ ಇತ್ತು. ಏನು ಸಮಸ್ಯೆ ಅಂತ ಹೇಳಿದ್ರೆ, ಇವನು ಬರೀ ತಿರುಗಿ ಬೀಳೋದು. ಯಾರಿಗೆ ವಿರುದ್ಧವಾಗಿ ತಿರುಗಿ ಬೀಳೋದು? ತಮ್ಮ ಮೇಲೆ ನೇಮಿಸಲ್ಪಟ್ಟಂಥ ಅಧಿಕಾರಿಗಳಿಗೆ ವಿರುದ್ಧವಾಗಿ ತಿರುಗಿ ಬೀಳೋದು. ಸೊ ಯಾಕೆ ಅವನು ತಿರುಗಿ ಬಿದ್ದ? ಹಾಗಾದರೆ ಅಧಿಕಾರಿಗಳೇನಾದರೂ ಅವನಿಗೆ ಮೋಸ ಮಾಡ್ತಾ ಇದ್ರಾ? ಅವನಿಗೇನ ತೊಂದರೆ ಕೊಡ್ತಾ ಇದ್ರಾ? ಅಥವಾ ಅವನ ಆದಾಯವನ್ನು ಹಿಡಿದಿಟ್ಕೊಂಡಿದ್ರಾ? ಅಥವಾ ಅವನಿಗೆ ಯಾವುದೂ
ಆತ್ಮಿಕ ಬೆಳವಣಿಗೆ ವಿಷಯದಲ್ಲಿ ಏನೋ ಸಹಾಯ ಮಾಡ್ತಿಲ್ವಾ, ಅಥವಾ ಅವನ ತಲಾಂತಗಳಿಗೆ ತಕ್ಕ ಹಾಗೆ ಅವ್ನಿಗೆ ಯಾವುದೇ ರೀತಿಯಾದಂಥ ಪ್ರೋತ್ಸಾಹ ನೀಡ್ತಾ ಇರಲಿಲ್ವಾ, ಏನು ಪ್ರಾಬ್ಲಮ್ ಏನು ಮಾಡ್ತಾ ಇದ್ರು ಅವರು? ಓಕೆ, ಇಷ್ಟಕ್ಕೆ ಅವನ ಅಧಿಕಾರಿಗಳು ಯಾರು, ಅಥವಾ ಅವನ ಮೇಲಿರುವಂಥ ವ್ಯಕ್ತಿಗಳು ಯಾರಪ್ಪ ಅಂತ ಹೇಳಿದ್ರೆ ಮೋಶೆ ಮತ್ತು ಆರೋನರ್. ಓಕೆ, ಮೋಶೆ ಮತ್ತು ಆರೋನರನ್ನು ದೇವರು ಏನು ಮಾಡಿದ್ದ? ನಾಯಕರನ್ನಾಗಿ ನೇಮಿಸಿದ್ದ. ಓಕೆ, ಮೋಶೆ ಆರೋನರನ್ನು ದೇವರು ನಾಯಕನನ್ನಾಗಿ ನೇಮಿಸಿದ್ದಾರೆ. ಅವರು ಕಾಡಿಗೆ ಅವರು ದೇವರು ಹೇಳಿದಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಇಲ್ಲಿ ಕೊರೋನ್ಗೆ ಏನು ಸಮಸ್ಯೆ? ಕೊರ ಯಾರು? ಲೇವಿ ಕುಲದವನು. ಹಾಗಾದರೆ ನಮಗೆಲ್ಲ ಗೊತ್ತಿದೆ, ಲೇವಿ ಕುಲದವರನ್ನು ದೇವರು ಯಾವುದಕ್ಕೋಸ್ಕರ ಆರಿಸ್ಕೊಂಡ್ರು? ಗುಡಾರ ಸೇವೆಯನ್ನು ಮಾಡೋದಕ್ಕಾಗಿ ದೇವರವರನ್ನು ಆರಿಸಿಕೊಂಡ್ರು. ಓಕೆ, ಆದರೆ ಯಾಜಕ ಉದ್ಯೋಗವನ್ನು ದೇವರು ಯಾರಿಗೆ ಕೊಟ್ಟರು? ಯಾಜಕ ಅಥವಾ ಮಹಾಯಾಜಕ ಉದ್ಯೋಗವನ್ನು ಆರೋನನಿಗೆ ಮತ್ತು ಆತನ ಕುಟುಂಬದವರಿಗೆ ದೇವರು ಕೊಟ್ಟರು. ಸೊ ಲೇವಿ ಕುಲದವ್ರಿಗೆ ದೇವಾಲಯದ ಸೇವೆ ಅಥವಾ ಪರಿಚರ್ಯವನ್ನು ಮಾಡುವಂಥ ಕೆಲಸ, ಆರೋನನಿಗೂ ಮತ್ತು ಆತನ ಕುಟುಂಬದವರಿಗೂ ಯಾಜಕ ಅಥವಾ ಮಹಾಯಾಜಕ ಉದ್ಯೋಗವನ್ನು ಮಾಡುವಂಥ ಕೆಲಸವನ್ನು ದೇವರು ನೇಮಿಸಿದರು. ಹಾಗಾದರೆ ಈ ಎರಡೂ ಕೆಲಸದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲ. ಎರಡೂ ಸಹ ದೇವರ ಸನ್ನಿಧಾನದಲ್ಲಿ ಕೆಲಸ ಮಾಡುವಂಥದ್ದು. ದೇವರ ಒಂದು ಆಲಯದ ಒಳಗಡೆ ಇದ್ದು ಆತನ ಸೇವೆಯನ್ನು ಮಾಡುವಂಥ ಅತ್ಯದ್ಭುತವಾದಂಥ ಭಾಳ ಶ್ರೇಷ್ಠವಾದಂಥ ಕೆಲಸವನ್ನು ದೇವರು ಕೊರನ ಕುಟುಂಬಕ್ಕೂ ಕೊಟ್ಟಿದ್ದಾರೆ, ಈ ಕಡೆ ಆರೋನನ ಕುಟುಂಬಕ್ಕೂ ಕೊಟ್ಟಿದ್ದಾರೆ. ಸೊ ಆರೋನ ಮತ್ತು ಆತನ ಕುಟುಂಬ ಅವರವ್ರ ಕೆಲಸದಲ್ಲಿ ಅವರು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಕೊರನಿಗೆ ಒಂದು ಪ್ರಾಬ್ಲಮ್ ಏನು? ಅವನ ಮನಸ್ಸಲ್ಲಿ ಒಂದು ಕೆಟ್ಟ ಆಲೋಚನೆ ಬರುತ್ತೆ. ಏನಂತ ಕೆಟ್ಟ ಆಲೋಚನೆ ಬರುತ್ತೆ ಅಂತ ಹೇಳಿದ್ರೆ, ಈ ಮೋಶೆ ಮತ್ತು ಆರೋನರ್ ಮಾತ್ರ ಏನು ಸ್ಪೆಷಲು? ಇವ್ರು ಮಾತ್ರ ದೇವ್ರ ಮಕ್ಕಳ? ನಾವು ದೇವ್ರ ಮಕ್ಕಳಲ್ವಾ? ಇವ್ರು ಯಾಕೆ ನಮಗೆ ನಾಯಕರಾಗಿರಬೇಕು? ಇವ್ರು ಹೇಳ್ದಂಗೆ ನಾವು ಯಾಕೆ ಕೇಳಬೇಕು? ಇವರನ್ನೇ ದೇವ್ರು ಯಾಕೆ ಆರಿಸ್ಕೊಂಡಿದ್ದಾರೆ? ನಾವೇನು ಕಡಿಮೆ ಇದ್ದೀವಿ? ನಮ್ಮನ್ನು ದೇವ್ರು ಆರಿಸ್ಕೊಂಡಿದ್ದಾರೆ, ನಾವು ದೇವ್ರ ಸೇವೆ ಮಾಡ್ತಾ ಇದ್ದೀವಿ, ನಾವು ದೇವ್ರ ಕೆಲಸ ಮಾಡ್ತಾ ಇದ್ದೀವಿ, ಇತ್ಯಾದಿ ಆಲೋಚನೆಗಳು ಆತನ ಮನಸ್ಸಲ್ಲಿ ಬರುತ್ತೆ. ಆತನು ಏನು ಮಾಡ್ತಾನೆ? ಕೋತಿ ತಾನು ಕೆಡೋದಲ್ಲದೆ ವನನೇ ಕೆಡಿಸ್ತು ಅನ್ನಂಗೆ, ಜೊತೆಗೆ ಅವನೇನು ಮಾಡ್ತಾ ಇದ್ದಾನೆ? ರೂಬೇನ್ ಕುಲದವರಲ್ಲಿ ಎಲಿಯಾಬನ ಮಕ್ಕಳಾದಂಥ ದಾತಾನ್, ಅಬಿರಾಮರು ಮತ್ತು ಪೆಲೇತನ ಮಗನಾದಂಥ ಓನನು ಮತ್ತು ಸಮೂಹದವರಲ್ಲಿ ಮುಖ್ಯಸ್ಥರಾಗಿಯೂ ಆಲೋಚನಾಕರ್ತರಾಗಿಯೂ ಹೆಸರುಗೊಂಡವರಾಗಿಯೂ ಇದ್ದ 250 ಮಂದಿ. ನೋಡಿ, ಕೋತಿ ತಾನು ಕೆಡೋದಲ್ಲದೆ ವನನ ಕೆಡಿಸ್ತು ಅನ್ನಂಗೆ ಈ ಕೊರಹ ಮಾತ್ರವಲ್ಲ, ಅವ ಮತ್ತು ರೂಬೇನ್ ಕುಲದವರನ್ನು ಕೆಲವು ಮಂದಿನ ತಗೊಂಡಿದ್ದಾನೆ, ಮತ್ತು ಅವರಲ್ಲಿ ಪ್ರಮುಖರಾದವರನ್ನು ತಗೊಂಡಿದ್ದಾನೆ. ಎಷ್ಟು ಜನ? 250 ಜನ. ಓಕೆ, 250 ಜನ ಸೇರಿಕೊಂಡು, ಮತ್ತು ಇವ್ರು ಯಾರು ಏನೋ ಸಣ್ಣ ಪುಟ್ಟ ಕೆಲಸದಲ್ಲಿರೋರಲ್ಲ ರೀ, ಇವರಿಗೆಲ್ಲ ದೊಡ್ಡ ದೊಡ್ಡ ಮತ್ತು ಯೋಗ್ಯವಾದಂಥ ಶ್ರೇಷ್ಠವಾದಂಥ ಜವಾಬ್ದಾರಿಕೆ ಉಳ್ಳಂಥ ವ್ಯಕ್ತಿಗಳು ಇವರು. ಓಕೆ, ಈ ಜವಾಬ್ದಾರಿಕೆ ಉಳ್ಳಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ? ಅವರು ಮೋಶೆ ಮತ್ತು ಆರೋನರ್ಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾ ಇದ್ದಾರೆ. ಏನಂತ ತಿರುಗಿ ಬೀಳ್ತಾ ಇದ್ದಾರೆ? ಅವ್ರು ಒಟ್ಟಾಗಿ ಕೂಡಿಕೊಂಡು ಬಂದು ಏನು ಹೇಳ್ತಾ ಇದ್ದಾರೆ ನೋಡಿ, 3ನೇ ವಚನ. ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನರ ಬಳಿಗೆ ಬಂದು ಅವರಿಗೆ, ನಿಮ್ಮಿಂದ ಸಾಕಾಯಿತು, ಈ ಸಮೂಹದವರಲ್ಲಿ ಪ್ರತಿಯೊಬ್ಬರೂ ದೇವರಿಗೆ ಪ್ರತಿಷ್ಠಿತನೇ, ಯೆಹೋವನಿವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ? ಹೀಗಿರಲಾಗಿ ಯೆಹೋವನ ಸಮೂಹದವರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳೋದೇನು ಎಂಬುದಾಗಿ ಅವರು ಹೇಳ್ತಾರೆ. ಮೋಶೆ ಈ ಮಾತನ್ನು ಕೇಳಿ ಅಡ್ಡ ಬಿದ್ದು ಕೊರೋಹನಿಗೂ ಅವನ ಎಲ್ಲ ಸಮೂಹದವರಿಗೂ ಹೇಳ್ತಾನೆ. ಏನಂತ? ತನ್ನವರು ಯಾರು ಎಂಬುದನ್ನು ಯೆಹೋವನು ನಾಳೆ ತೀರ್ಮಾನ ಮಾಡ್ತಾನೆ. ಅದಕ್ಕೆ ನೀವೇನು ಮಾಡಬೇಕು? ನೀವು ನಿಮ್ಮ ಧೂಪಾರತಿಗಳಲ್ಲಿ ಕೆಂಡವನ್ನು ತೆಗೆದುಕೊಂಡು ನಾಳೆ ದೇವರ ಆಲಯಕ್ಕೆ ಬನ್ನಿರಿ. ನೀವು ಅಲ್ಲಿಗೆ ಬಂದಾಗ ಯಾರು ಆತನ ಪ್ರತಿಷ್ಠಿತರು, ಯಾರನ್ನ ದೇವರು ಯಾವುದಕ್ಕೋಸ್ಕರ ನೇಮಿಸ್ಕೊಂಡಿದ್ದಾನೆ, ಏನು ಎತ್ತು ಅಂತೇಳಿ ನಿಮಗಿರುವಂಥ ಎಲ್ಲ ಪ್ರಾಬ್ಲಮ್ಗಳಿಗೆ ದೇವರು ಉತ್ತರ ಕೊಡ್ತಾನೆ, ದೇವರು ಅದನ್ನು ಸಾಲ್ವ್ ಮಾಡ್ತಾನೆ ಎಂಬುದಾಗಿ ಮೋಶೆ ಅವ್ರಿಗೆ ಹೇಳ್ತಾ ಇದ್ದಾನೆ. ಓಕೆ, ಮುಂದೆ ಹಾಗೇ ನೀವು ಓದ್ತಾ ಬಂದರೆ ಪ್ರಿಯರೇ, ಇಲ್ಲೊಂದು ಭಾಳ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂಥ ಒಂದು ಪದವನ್ನು ಇಲ್ಲಿ ಬಳಸ್ತಾರೆ. ಏನಪ್ಪ ಅಂತ ಹೇಳಿದ್ರೆ 12 ಮತ್ತು 13ನೇ ವಚನವನ್ನು ಒಂದ್ಸರಿ ಗಮನವಿಟ್ಟು ಓದಿ. ಮೋಶೆಯು ಎಲಿಯಾಬನ ಮಕ್ಕಳಾದ ದಾತಾನ್, ಅಬಿರಾಮರನ್ನು ಕರೆ ಕಳಿಸಲಾಗಿ ಅವರು ಅವನಿಗೆ, ನಾವು ಬರೋದಿಲ್ಲ, ಇದು ಸೆಕೆಂಡ್ ಡೇ. ಓಕೆ, ಫಸ್ಟ್ ಡೇ ಬಂದು ಎಲ್ಲ ಕಂಪ್ಲೇಂಟ್ ಮಾಡಿ ಹೋದರು. ನಾಳೆ ಬನ್ನಿರಿ ಅಂದಿದ್ನಲ್ಲ ಮೋಶೆ, ಈಗ ನಾಳೆ ಆಯಿತು, ಇವ್ರು ಬಂದಿಲ್ಲ. ಯಾರು? ಎಲಿಯಾಬನ ಮಕ್ಕಳಾದಂಥ ದಾತಾನ್, ಅಬಿರಾಮರು ಬಂದಿಲ್ಲ. ಕರೆ ಕಳಿಸಿದ್ರೆ ಅವ್ರು ಏನು ಹೇಳ್ತಿದ್ದಾರೆ ನೋಡಿ, ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಬರುವುದಿಲ್ಲ, ನೀನು
ಹಾಲು ಜೇನು ಹರಿಯುವ ದೇಶದಿಂದ ನಮ್ಮನ್ನು ಕರಕೊಂಡು ಬಂದು ಮರಳು ಕಾಡಿನಲ್ಲಿ ಸಾಯಿಸುವುದು ಅಲ್ಪ ಕಾರ್ಯವೆಂದು ಎಣಿಸಿ ನಮ್ಮ ಮೇಲೆ ದೊರೆತನ ಮಾಡಬೇಕೆಂದು ಕೋರುತ್ತೀಯೋ? ಎಂಥ ಮಾತಪ್ಪ! ಅವ್ರು ಏನು ಹೇಳ್ತಾ ಇದ್ದಾರೆ? ಹಾಲು ಜೇನು ಹರಿಯುವಂಥ ದೇಶದಿಂದ ನಮ್ಮನ್ನು ಕರ್ಕೊಂಡು ಬಂದು ಈ ಮರಳುಗಾಡಿನಲ್ಲಿ ಅಲಿಸಿ ನಮ್ಮನ್ನು ಇಲ್ಲಿ ಕೊಂದು ಹಾಕ್ಬೇಕು ಅನ್ಕೊಳ್ತಾ ಇದೀಯಾ? ನಿನಗೆ ನಮ್ಮ ಮೇಲೆ ಅಧಿಕಾರ ಕೊಟ್ಟವ್ರು ಯಾರು? ಯಪ್ಪ, ಎಂಥ ಮಾತು ಹೇಳ್ತಿದ್ದಾರೆ. ಅವ್ರು ಎಲ್ಲಿದ್ರಂತೆ? ಹಾಲು ಜೇನು ಹರಿಯುವಂಥ ದೇಶದಲ್ಲಿದ್ದರಂತೆ. ಅಂದರೆ ಇಸ್ರಾಯೇಲರು ಎಲ್ಲಿಂದ ಬಂದರು? ಎಲ್ಲಿಂದ ದೇವರವ್ರನ್ನ ಬಿಡುಗಡೆ ಮಾಡಿದ್ರು? ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿದ್ರು. ಐಗುಪ್ತ ದೇಶದಲ್ಲಿ ಅವ್ರ ಪರಿಸ್ಥಿತಿ ಎಂಥದ್ದಾಗಿತ್ತು? ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಅವರು ಕಣ್ಣೀರಿಟ್ಟರು, ಮೊರೆ ಇಟ್ಟರು. ಅವರ ಮೊರೆಯನ್ನು, ಅವರ ಕಣ್ಣೀರನ್ನು ದೇವರು ನೋಡಿ, ಅವರ ಕಷ್ಟವನ್ನು ನೋಡಿ, ಅವರ ಸಮಸ್ಯೆಯನ್ನು, ಅವರ ತೊಂದರೆಯನ್ನು ದೇವರು ನೋಡಿ ಅವ್ರ ಮೇಲೆ ಕರುಣೆ ಇಟ್ಟು ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವಂಥ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವರ ಕೈ, ಕಾಲು, ದೇಹದ ಒಂದೊಂದು ಅಂಗಗಳನ್ನು ದೇವರು ಗುಡ್ಡೆ ಒಪ್ಪಾದಲ್ಲಿ ಕಾಪಾಡಿ ಅವ್ರು ಕಾಲಿಗೆ ಹಾಕ್ಕೊಂಡಂಥ ಮೆಟ್ಟುಗಳು ಸಹಿತ ಅಥವಾ ಕೆರಗಳು ಸಹಿತ ಅದು ಹರಿದು ಹೋಗದಿರುವಾಗೆ ದೇವರು ಅವರನ್ನು ಒಂಥರ ತನ್ನ ಅಂಗೈಯಲ್ಲಿ ಅವರನ್ನು ನಡೆಸ್ಕೊಂಡು ಕಾಪಾಡ್ಕೊಂಡು ಬರ್ತಿದ್ದಾನೆ. ಆದರೆ ಅಂಥ ದೇವರ ಸೇವಕರಿಗೆ ವಿರುದ್ಧವಾಗಿ ಅವ್ರು ಏನಂತ ಮಾತಾಡ್ತಾ ಇದ್ದಾರೆ? ನಾವು ಹಾಲು ಜೇನು ಹರಿಯುವಂಥ ದೇಶದಲ್ಲಿದ್ವಿ, ಈ ಮರಳು ಕಾಡಿನಲ್ಲಿ ನಮ್ಮನ್ನು ಸಾಯಿಸೋದಕ್ಕೆ ಕರ್ಕೊಂಡು ಬಂದಿದೀಯಾ ಅಂತ ಕೇಳ್ತಾರೆ. ಎಂಥ ಕೆಟ್ಟ ಕ್ರೂರ ಮನಸ್ಥಿತಿ ಅವರಿಗೆ ಬಂತು. ಪ್ರಿಯ ದೇವರ ಮಕ್ಕಳೇ, ಎಷ್ಟೊಂದು ಸಾರಿ ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಉಪಕಾರಗಳನ್ನು, ದೇವರು ಮಾಡಿದಂಥ ಮಹೋಪಕಾರಗಳನ್ನು, ಸಹಾಯವನ್ನು ನಾವು ಮರೆತು ಕೆಲವೊಂದು ಸಾರಿ ನಾವು ಸಹ ಈ ದಾತಾನ ಅಭಿರಾಮರಂತೆ ಮೂರ್ಖತನದಲ್ಲಿ ಅಥವಾ ಮುಟ್ಟಾಳ್ತನದಲ್ಲಿ ಮಾತಾಡ್ತೀವಲ್ಲ. ದೇವ್ರು ಏನು ಮಾಡಿದಾನೆ ನನಗೆ ಒಳ್ಳೆಯದು. ಇಷ್ಟೊಂದು ಸಾರಿ ನಮ್ಮ ಮಕ್ಕಳು ಅಥವಾ ಯವನಸ್ಥ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಕೇಳ್ತಾ ಇರ್ತಾರೆ, ಏನಂತ, ನನಗೋಸ್ಕರ ಏನಮ್ಮ ಮಾಡಿದೆ, ನನಗೋಸ್ಕರ ಏನಪ್ಪ ಮಾಡಿದೆ, ನೀನು ಏನು ಒಳ್ಳೇದು ಮಾಡಿದೆ ನೀನು ನನಗೆ ಎಂಬುದಾಗಿ ಎಷ್ಟೊಂದು ಸಾರಿ ಅಹಂಕಾರದಿಂದ ಮಾತನಾಡುವಂಥದ್ದನ್ನು ನಾವು ಕೇಳಿರ್ತೇವೆ. ಹೌದಲ್ಲ ಪ್ರಿಯರೇ? ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅವರು? ಹಾಲು ಜೇನು ಹರಿಯುವಂಥ ದೇಶದಿಂದ ನಮ್ಮನ್ನು ಕರ್ಕೊಂಡು ಬಂದೆ, ಈ ಮರಳು ಕಾಡಿನಲ್ಲಿ ನಮ್ಮನ್ನು ಸಾಯಿಸ್ತಾ ಇದೆಯಾ? ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದೆಯಲ್ಲ, ಇನ್ನೂ ನಮ್ಮನ್ನು ಅಲ್ಲಿ ತಗೊಂಡೋಗಿ ಸೇರಿಸ್ಲೇ ಇಲ್ಲ ನೀನು. ಎಷ್ಟು ಕೊಬ್ಬಿನ ಮಾತು, ಎಷ್ಟು ಸೊಕ್ಕಿನ ಮಾತು. ಅವ್ರು ಯೋಚನೆ ಮಾಡ್ತಾ ಇಲ್ಲ, ದೇವ್ರು ನಮ್ಮನ್ನು ಎಷ್ಟು ಅದ್ಭುತವಾಗಿ ಕಾಪಾಡಿದ್ದಾರೆ. ಆ ಐಗುಪ್ತ ದೇಶದಲ್ಲಿ ನಾವು ಎಂಥ ಪರಿಸ್ಥಿತಿನಲ್ಲಿದ್ವಿ, ನಾವು ತಿನ್ನೋದಕ್ಕೆ ಸರಿಯಾಗಿ ಆಹಾರ ಇರಲಿಲ್ಲ, ಅಥವಾ ಅಲ್ಲಿ ನಮಗೆ ಉಡೋದಕ್ಕೆ ಸರಿಯಾದಂಥ ವಸ್ತ್ರ ಇರಲಿಲ್ಲ. ನಮ್ಮನ್ನು ಜೀತದಾಳುಗಳಾಗಿ ಇಟ್ಕೊಂಡು ದಾಸರಂತ ನಮ್ಮನ್ನು ನಡೆಸ್ತಾ ನಮ್ಮನ್ನು ಎಷ್ಟು ಹಿಂಸಿಸ್ತಾ ಇದ್ರು ಅನ್ನೋದನ್ನು ಮರ್ತು ಬಿಟ್ರು. ಈಗ ಒಂದು ಉನ್ನತವಾದಂಥ ಸ್ಥಾನಮಾನವನ್ನು ಕೊಟ್ಟು ಅವರನ್ನು ಅದ್ಭುತವಾಗಿ ತನ್ನ ಕಣ್ಣು ಗುಡ್ಡೆಯೊಪ್ಪಾದಲ್ಲಿ ಸ್ವಾಮಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಲಿಟ್ಟುಕೊಂಡು ಕಾಪಾಡುವಂಥ ದೇವರವರನ್ನು ಕಾಪಾಡ್ತಾ ಇದ್ದಾರೆ. ಹದ್ದು ತನ್ನ ಮರಿಗಳನ್ನು ಗೂಡಿನಿಂದ ಹೊರಡಿಸಿ ಅವುಗಳ ಮೇಲೆ ಯಾವುದೂ ತೊಂದರೆಗಳಾಗದೇ ಇರುವ ಹಾಗೆ ಅವುಗಳನ್ನು ಮೇಲೇ ಹಾರಾಡ್ತಾ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡೋ ಹಾಗೆ ಸ್ವಾಮಿ ಈ ಜನರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ, ಸಂರಕ್ಷಿಸ್ತಾ ಇದ್ದಾನೆ. ಇವರನ್ನು ಕಣ್ಣು ಗುಡ್ಡೆಯೊಪ್ಪಾದಲ್ಲಿ ನಡೆಸ್ತಾ ಇದ್ರೆ, ಅವ್ರ ನೀರಂದಾಗ ನೀರು, ಆಹಾರ ಅಂದಾಗ ಆಹಾರ, ಕಣ್ಣು ಬಿಡೋಕ್ಕಿನ ಮುಂಚೆ ಮನ್ನ ಎಲ್ಲವನ್ನ ಕೊಟ್ಟು ದೇವರವ್ರನ್ನ ಪೋಷಿಸ್ತಾ ಅವ್ರನ್ನ ನಡೆಸ್ತಾ ಬರ್ತಾ ಇದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ? ನಾವೇನು ಕಡಿಮೆ, ನಮ್ಮನ ಮೇಲೆ ಅಧಿಕಾರಿಯನ್ನಾಗಿ ಇಟ್ಟವ್ರು ಯಾರು? ಏನು ನೀವು ಅನ್ಸಕ್ಕೆ ನೀವೇ ತುಂಬ ಗ್ರೇಟ್ ಅನ್ಕೊತಾ ಇದ್ದೀರಾ? ಪ್ರಿಯ ದೇವರ ಮಕ್ಕಳೇ, ಎಂಥ ಕೆಟ್ಟ ಮನಸ್ಥಿತಿ. ಹೀಗಿರುವಾಗ ಮೋಶೆ ಮತ್ತು ಆರೋನರು ಈ ವಿಷಯವನ್ನು ಕೇಳಿದಾಗ ಅವ್ರಿಗೆ ತುಂಬ ದುಃಖ ಆಗುತ್ತೆ ಮತ್ತು ಮೋಶೆಗೆ ತುಂಬ ಕೋಪ ಬರುತ್ತೆ. ಇಲ್ಲಿ ವಾಕ್ಯ ಹೇಳುತ್ತೆ, ಅದಕ್ಕೆ ಮೋಶೆ ಬಹು ಕೋಪಗೊಂಡು ಯೆಹೋವನಿಗೆ, ನೀನು ಅವರ ನೈವೇದ್ಯವನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಬೇಡ, ನಾನು ಅವರಿಂದ ಒಂದು ಕತ್ತೆಯನ್ನಾದರೂ ತೆಗೆದುಕೊಂಡವನಲ್ಲ, ಅವರಲ್ಲಿ ಒಬ್ಬನಿಗಾದರೂ ಹಾನಿ ಮಾಡಿದವನಲ್ಲ ಎಂಬುದಾಗಿ ಆತನು ಮನವಿ ಮಾಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಆತನು ಮೋಶೆ ಆ ಇಸ್ರಾಯೇಲ್ ಜನರನ್ನು ನಡೆಸ್ತಾ ಇದ್ದ. ಆತನು ಯಾರೊಬ್ಬರಿಂದನೂ, ಆತನು ಹೇಳ್ತಾ ಇದ್ದಾನೆ, ನನ್ನ ಯಾರೊಬ್ಬನಿಂದನೂ ಒಂದು ಕತ್ತೆಯನ್ನಾಗಲಿ ಒಂದು ಸಣ್ಣ ವಸ್ತುವನ್ನು ನಾನು ಅವರಿಂದ ತೆಗೆದುಕೊಂಡಿಲ್ಲ ಮೋಸದಿಂದ. ನಾನು ಎಷ್ಟು ಪ್ರಾಮಾಣಿಕನಾಗಿ ನಡ್ಕೊಳ್ತಾ ಇದ್ದೀನಿ ಸ್ವಾಮಿ, ಆದರೆ ಇವರೇನು ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ. ಎಷ್ಟು ದುಃಖ ಆಗಿರಬೇಕು ಮೋಶೆಗೆ, ಎಷ್ಟು ನೋವಾಗಿರಬೇಕು ಮೋಶೆಗೆ. ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು, ತನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು, ತನ್ನ ಕುಟುಂಬವನ್ನು ಬಿಟ್ಟು
ಈ ಜನರನ್ನು ಕಾಪಾಡೋದಕ್ಕಾಗಿ ಅಥವಾ ಬಂಧನದಿಂದ ಬಿಡುಗಡೆ ಮಾಡೋದಕ್ಕಾಗಿ ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಟ್ಟವನಾಗಿ ದೇವರು ಮಾಡಿದಂಥ ಎಲ್ಲ ಅಥವಾ ದೇವರು ನಡೆಸಿದಂಥ ಎಲ್ಲ ಮಾರ್ಗಗಳಲ್ಲಿ ನಡೀತಾ ಈ ಜನರ ಮತ್ತು ದೇವರ ಮಧ್ಯದಲ್ಲಿ ಆತನು ಪ್ರವಾದಿ ಅಂತಿದ್ದು ಜನರ ನೋವುಗಳನ್ನು ದೇವರ ಮುಂದೆ ಹೇಳ್ತಾ, ದೇವರ ಮಾತುಗಳನ್ನು, ಆಲೋಚನೆಗಳನ್ನು ಜನರಿಗೆ ತಿಳಿಸ್ತಾ ಅಷ್ಟು ದೊಡ್ಡ ಸಮೂಹವನ್ನು ಆತನು ನಡ್ಸ್ಕೊಂಡು ಬರ್ತಿದ್ದಾನೆ ಅಂತ ಹೇಳಿದ್ರೆ ಅದೇನು ಸಣ್ಣ ಕೆಲಸನ? ಹೀಗಿರುವಾಗ ಈ ಜನ ಏನಂತ ತಿರುಗಿ ಬೀಳ್ತಾ ಇದ್ದಾರೆ? ಮುಂದೆ ಈ ಅಧ್ಯಾಯವನ್ನು ನೀವು ಪೂರ್ತಿಯಾಗಿ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ವಿಷಯವನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗ್ತಾರೆ. ದೇವರ ಬಳಿಗೆ ತೆಗೆದುಕೊಂಡು ಹೋದಾಗ ದೇವರು ಮೋಶೆ ಆರೋನರಿಗೆ ಹೇಳ್ತಾನೆ. 21ನೇ ವಚನ 21ನೇ ವಚನ ಓದಿ, ಅಲ್ಲಿ ಹೇಳುತ್ತೆ 16 ಅಧ್ಯಾಯ 16 ವಚನ 20-21. ಯೆಹೋವನು ಮೋಶೆ ಆರೋನರಿಗೆ, ನೀವು ಈ ಸಮೂಹದವರಿಂದ ಪ್ರತ್ಯೇಕವಾಗಿ ನಿಲ್ಲಿರಿ, ನಾನು ಇವರನ್ನು ಒಂದು ಕ್ಷಣದಲ್ಲಿ ಭಸ್ಮ ಮಾಡುತ್ತೇನೆ ಎಂದು ಆಜ್ಞಾಪಿಸಲಾಗಿ ಅವರು ಅಡ್ಡ ಬಿದ್ದು, ದೇವರೇ, ಎಲ್ಲ ಮನುಷ್ಯರ ಆತ್ಮಗಳಿಗೆ ದೇವರಾಗಿರುವವನೇ, ಇವರಲ್ಲಿ ದೋಷಿಯಾದವನು ಒಬ್ಬನೇ ಆಗಿರಲಾಗಿ ಸಮೂಹದವರೆಲ್ಲರ ಮೇಲೆ ಕೋಪಗೊಳ್ಳಬಹುದೋ ಎಂದು ಭಿನ್ನಯಿಸಲಾಗಿ ಯೆಹೋವನು ಮೋಶೆಗೆ, ಇಸ್ರಾಯೇಲರ ಸಮೂಹದವರು ಕೊರ, ದಾತಾನ್, ಅಬಿರಾಮರ ಗುಡಾರದ ಸುತ್ತಲೇ ಇರದೆ ದೂರ ಇರಬೇಕೆಂದು ಅವರಿಗೆ ಆಜ್ಞಾಪಿಸು ಅಂತ ಹೇಳ್ತಾನೆ. ನೋಡಿ, ದೇವರು ತುಂಬ ಕೋಪ ಬರುತ್ತೆ. ಯಾಕೆ? ಇವರು ಯಾರಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ? ಅವ್ರು ಅಂದ್ಕೊಂಡಿದ್ರು ನಾವು ಮೋಶೆ ಆರೋನರಿಗೆ ವಿರುದ್ಧವಾಗಿ ಮಾತಾಡ್ತಿದ್ದೀವಿ ಅಂತ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ನಿನ್ನನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡೆಯನ್ನು ತಾಕಿದಾನೆ. ಪ್ರಿಯ ದೇವಜನರೇ, ಇವರನ್ನು ಆರಿಸ್ಕೊಂಡಿದ್ಯಾರು? ದೇವರು. ಇವರನ್ನು ನಡೆಸ್ತಾ ಇದ್ದಿದ್ಯಾರು? ದೇವರು. ಇವರನ್ನು ಅಧಿಕಾರಿಗಳನ್ನಾಗಿ ನೇಮಿಸಿದ್ಯಾರು? ದೇವರು. ಇವರನ್ನು ನಾಯಕರನ್ನಾಗಿ ನೇಮಿಸಿದ್ದಲ್ಲದೆ ದೇವರು ಅವರನ್ನು ಬಹಳ ಉನ್ನತವಾಗಿ ಬಳಸಿಕೊಳ್ತಾ ಇದ್ರು. ಆದರೆ ದಾತಾನ್, ಅಬಿರಾಮರಾಗಲಿ, ಕೊರ ಆಗಲಿ, ಅವ್ರಿಗೇನು ದೇವರು ಕಡಿಮೆ ಮಾಡಿರಲಿಲ್ಲ. ಅವ್ರಿಗೂ ಸಹ ಒಂದು ಸ್ಥಾನ, ಮಾನ, ಗೌರವ ಎಲ್ಲವನ್ನ ದೇವರು ಕೊಟ್ಟಿದ್ರು. ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡುವಂಥದ್ದು ಬೇರೆ ಕುಲಗಳಿಗೆ ಇನ್ನೂ ಬೇರೆ ಬೇರೆ ಹೊರಗಡೆ ಕೆಲಸ ಇತ್ತು. ಆದರೆ ಈ ಕೊರಹನಿಗೆ, ಆತನ ಕುಟುಂಬಕ್ಕೆ ದೇವರ ಆಲಯದಲ್ಲಿ, ದೇವರ ಸನ್ನಿಧಿಯಲ್ಲಿ ಹಗಲು ರಾತ್ರಿ ಸಮಯವನ್ನು ಕಳೆಯುವಂಥ ಶ್ರೇಷ್ಠವಾದಂಥ ಅವಕಾಶವನ್ನು ದೇವರು ಕೊಟ್ಟಿದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ? ಅದನ್ನು ಅಲ್ಪವಾದದ್ದು ಎಂಬುದಾಗಿ ಎಣಿಸ್ತಾ ಇದ್ದಾರೆ. ನಾವ್ಯಾಕೆ ಮಹಾಯಾಜಕರಾಗಬಾರ್ದು? ನಾವು ಯಾಕೆ ಯಾಜಕರಾಗಬಾರ್ದು? ಅವರೇ ಯಾಕೆ ಆಗಬೇಕು? ನಾವು ಯಾಕೆ ಬರೀ ಆಲಯದ ಸೇವೆ ಮಾಡಬೇಕಾ? ಪ್ರಿಯರೇ, ದೇವರು ನಮ್ಮನ್ನು ಯಾವ್ಯಾವ ಕೆಲಸದಲ್ಲಿ ನೇಮಿಸ್ತಾನೋ ಆ ಕೆಲಸದಲ್ಲಿ ನಾವು ಪ್ರಾಮಾಣಿಕರಾಗಿ ಇರೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾಕಂತ ಹೇಳಿದ್ರೆ ದೇವರು ತಿರಸ್ಕಾರ ಸಹಿಸೋದಿಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಬೇಕು. ಇವತ್ತು ನಮಗೆ ನಾಲ್ಗೆ ಇದೆ ಅಂತ ಹೇಳಿ ನಾವು ಈ ನಾಲ್ಗೆನ ಸುಮ್ಮನೆ ಹರಿಬಿಡೋದು ಸರಿ ಇಲ್ಲ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ವಿಚಾರ ಮಾತಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ನಾವು ಭಾಳ ಗಂಭೀರವಾಗಿ ಆಲೋಚನೆಯಲ್ಲಿ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ಯಾಕೋಬನ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ಮನುಷ್ಯ ಏನೇನೆಲ್ಲ ಕಂಟ್ರೋಲ್ ಮಾಡ್ತಾನೆ, ಆದರೆ ತನ್ನ ನಾಲ್ಗೆಯನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳುತ್ತೆ. ಇನ್ನೊಂದು ಕಡೆ ತನ್ನ ಬಾಯಿಯನ್ನು ಕಾಪಾಡುವವನು ಜೀವವನ್ನು ಹೊಂದುತ್ತಾನೆ ಎಂಬುದಾಗಿ ಹೇಳುತ್ತೆ. ಸೊ ನಮ್ಮ ಬಾಯಿಯನ್ನು ನಾವು ಕಾಪಾಡಿಕೊಂಡ್ರೆ ನಾವು ಜೀವವನ್ನು ಹೊಂದ್ತೇವೆ. ಈ ಬಾಯಿನ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನಮ್ಮ ನಾಲಿಗೆನ ನಾವು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಜೀವವನ್ನು ಕಳ್ಕೊಳ್ತೇವೆ. ದಾತಾನ್, ಕೊರಹ, ಅಬಿರಾಮರು ಏನು ಮಾಡಿದ್ರು? ದೇವರ ಮಕ್ಕಳಿಗೆ ವಿರುದ್ಧವಾಗಿ ತಿರುಗಿ ಬಿದ್ದ ಪ್ರಯುಕ್ತವಾಗಿ, ಪ್ರಿಯ ದೇವರ ಮಕ್ಕಳೇ, ನೀವು ಇದೇ 16ನೇ ಅಧ್ಯಾಯದ 27ನೇ ವಚನದಿಂದ 34ನೇ ವಚನದವರೆಗೆ ನೀವು ಓದೋದಾದರೆ ಎಷ್ಟು ಅದ್ಭುತವಾಗಿ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ದಾತಾನ್, ಅಬಿರಾಮರು, ಅವರ ಹೆಂಡರು, ಮಕ್ಕಳು, ಅವರಿಗೆ ಸಂಬಂಧಪಟ್ಟವರೆಲ್ಲರೂ ಹೊರಗೆ ಬಂದು ತಮ್ಮ ತಮ್ಮ ಡೇರೆಗಳ ಬಾಗಿಲುಗಳಲ್ಲಿ ನಿಂತುಕೊಂಡರು. ಆಗ ಮೋಶೆ ಜನರಿಗೆ, ಈ ಕಾರ್ಯಗಳೆಲ್ಲ ನನ್ನ ಆಲೋಚನೆಯಿಂದ ಆಗಲಿಲ್ಲವೆಂದು ಯೆಹೋವನೇ ಇವುಗಳನ್ನು ನಡೆಸುವುದಕ್ಕೆ ನನ್ನನ್ನು ಕಳುಹಿಸದನೆಂದು ನೀವು ತಿಳುಕೊಳ್ಳುವುದು ಹೇಗೆಂದರೆ, ಎಲ್ಲರೂ ಸಾಯುವ ರೀತಿಯಲ್ಲೇ ಇವರು ಸತ್ತರೆ, ಇಲ್ಲವೇ ಎಲ್ಲರಿಗೂ ಸಂಭವಿಸುವ ಗತಿ ಇವರಿಗುಂಟಾದರೆ ಯೆಹೋವನು ನನ್ನನ್ನು ಕಳುಹಿಸಲಿಲ್ಲವೆಂದು ತಿಳಿದುಕೊಳ್ಳಬೇಕು. ಆದರೆ ಯೆಹೋವನು ಇವರಿಗೋಸ್ಕರ ಅಪೂರ್ವವಾದ ಶಿಕ್ಷೆಯನ್ನು ಕಲ್ಪಿಸಿದರೆ, ಅಂದರೆ ಭೂಮಿಯು ಬಾಯ್ದೆರೆದು ಇವರನ್ನು, ಇವರ ಸರ್ವಸ್ವವನ್ನು
ನುಂಗುವುದರಿಂದ ಇವರೆಲ್ಲರೂ ಸಜೀವಗಳಾಗಿ ಪಾತಾಳಕ್ಕೆ ಹೋಗಿಬಿಟ್ಟರೆ ಇವರು ಯೆಹೋವನನ್ನು ಉಲ್ಲಂಘಿಸಿದ್ದವರೆಂದು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದನು. ಇವರು ಯಾರನ್ನು ಉಲ್ಲಂಘಿಸ್ತಾ ಇದ್ದಾರೆ? ಯಾರಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ರು ಅವರು? ಮೋಶೆ ಆರೋನರಿಗೆ, ಹೌದಲ್ಲ? ಆದರೆ ಮೋಶೆ ಆರೋನ ಏನು ಹೇಳ್ತಾ ಇದ್ದಾರೆ, ಅಥವಾ ಮೋಶೆ ಏನು ಹೇಳ್ತಾ ಇದ್ದಾನೆ ಈ ವಾಕ್ಯದಲ್ಲಿ? ಇವರು ನಮಗೆ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಯೆಹೋವನನ್ನೇ ಇವರು ನೇರವಾಗಿ ಉಲ್ಲಂಘಿಸ್ತಾ ಇದ್ದಾರೆ. ಯೆಹೋವನನ್ನು ಉಲ್ಲಂಘಿಸ್ತಾ ಇದ್ದಾರೆ. ಸೊ ಇವರು ಯೆಹೋವನನ್ನು ಉಲ್ಲಂಘಿಸೋದ್ರಿಂದ ಇವರಿಗೆ ಎಂಥ ಶಿಕ್ಷೆ ಆಗುತ್ತೆ? ಇಟ್ ಮೇ ನಾಟ್ ಬಿ ಅ ನ್ಯಾಚುರಲ್ ಡೆತ್, ಆದರೆ ಆ ಮರಣ ಎಂಥದ್ದು ಅಂತ ಹೇಳಿದ್ರೆ ಅದು ಬಹಳ ವಿಶಿಷ್ಟವಾದದ್ದು. ಅವರು ಸಜೀವವಾಗಿ ಪಾತಾಳಕ್ಕೆ ಹೋಗಿಬಿಡ್ತಾರೆ, ಅಂದರೆ ಸಜೀವವಾಗಿ ಅವರು ಸಮಾಧಿ ಆಗ್ತಾರೆ. ಸೊ ಮೋಶೆ ಈ ಮಾತನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರು ನಿಂತಂಥ ಆ ಕೆಳಗಿನ ಭೂಮಿ ಏನಾಗುತ್ತೆ? ಕುಸಿಯುತ್ತೆ, ಸೀಳಿಬಿಡುತ್ತೆ. ಭೂಮಿಯು ಬಾಯ್ದಿರಿದು ಅವರನ್ನು, ಅವರ ಮನೆಯವರನ್ನು, ಕೊರೋನಿಗೆ ಸೇರಿದ ಮನುಷ್ಯರೆಲ್ಲರನ್ನು, ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು. ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವವು ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. ಭೂಮಿಯು ಅವರನ್ನು ಮುಚ್ಚಿಕೊಂಡಿತು. ಹೀಗೆ ಅವರು ಸಮೂಹದವರೊಳಗಿಂದ ನಾಶವಾದರು. ಪ್ರಿಯ ದೇವ ಮಕ್ಕಳೇ, ನಾವು ಕೆಟ್ಟದ್ದನ್ನು ಮಾಡೋದಕ್ಕೆ ಒಡಂಬಟ್ಟಾಗ ಅಥವಾ ಯಾರಾದರೂ ನಮ್ಮನ್ನು ಪ್ರೇರೇಪಿಸುವಾಗ ನಾವು ಒಳ್ಳೆಯದನ್ನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಇಂಥ ಕೆಟ್ಟದ್ದನ್ನು ಮಾಡೋದಕ್ಕಾಗಲಿ ಕೆಟ್ಟದ್ದನ್ನು ಮಾಡೋರಿಗೆ ಸಪೋರ್ಟ್ ಮಾಡೋದಕ್ಕಾಗಲಿ ನಾವು ಯಾವತ್ತೂ ಪ್ರಯತ್ನ ಪಡಬಾರ್ದು, ಯಾವತ್ತೂ ಆ ಕೆಟ್ಟ ಆಲೋಚನೆಯನ್ನು ಮಾಡಬಾರ್ದು. ನಾವು ಕೆಟ್ಟದ್ದನ್ನು ಮಾಡೋರಿಗೆ ಸಪೋರ್ಟ್ ಮಾಡೋದು ನಾವು ಕೆಟ್ಟದ್ದನ್ನು ಮಾಡಿದ್ದಕ್ಕಿಂತಲೂ ಮಿಗಿಲಾದದ್ದು. ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಈ ಸಂದೇಶದ ಮೂಲಕವಾಗಿ ದೇವರು ನಮಗೆ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಮಗನೇ, ಮಗಳೇ, ನೀನು ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೋ. ನೀನು ಒಳ್ಳೆಯದನ್ನೇ, ಜ್ಞಾನೋಕ್ತಿನಲ್ಲಿ ಎಷ್ಟು ಚೆನ್ನಾಗಿ ಹೇಳುತ್ತೆ, ಜ್ಞಾನವನ್ನು ಹೊಂದಿಕೋ, ಅದು ನಿನ್ನನ್ನು ಕಾಪಾಡುತ್ತೆ. ಜ್ಞಾನವನ್ನು ಅಪ್ಪ ಅಂತ ಹೇಳು, ಅಮ್ಮ ಅಂತ ಹೇಳು. ಯೆಹೋವನ ಭಯ ಜ್ಞಾನದ ಮೂಲ. ಇಷ್ಟು ಅದ್ಭುತವಾಗಿ ಸ್ವಾಮಿ ತನ್ನ ವಾಕ್ಯದಲ್ಲಿ ನಮಗೆ ತಿಳಿವಳಿಕೆಯನ್ನು ಕೊಟ್ಟಿದ್ದಾನೆ. ಹೀಗಿರೋದ್ರಿಂದ ಇಲ್ಲಿ ದಾತಾನ, ಅಭಿರಾಮರು, ಕೊರಹನು ದೇವರ ದಾಸರಿಗೆ, ದೇವರ ಸೇವಕರಿಗೆ ವಿರುದ್ಧವಾಗಿ ಮಾತಾಡಿ ತಮ್ಮ ಜೀವವನ್ನು ವಿನಾಕಾರಣ ಕೊಂದುಕೊಂಡ್ರು, ಅಥವಾ ಅವ್ರು ಮಾಡಿದ್ದಂಥ ತಪ್ಪಿಗೆ ಪ್ರತಿಫಲವನ್ನು ಅವ್ರು ಹೊಂದಿದ್ರು. ಹೀಗಿರೋದ್ರಿಂದ ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಹಾಗಾದರೆ ನಮ್ಮ ಪ್ರಾರ್ಥನೆ ಏನಾಗಿರಬೇಕು ಇವತ್ತು? ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯದ 7 ಮತ್ತು 7ರಿಂದ 9 ವಚನವನ್ನು ನಾವು ಓದುವಾಗ ಅಲ್ಲಿ ಇಷ್ಟು ಚೆನ್ನಾಗಿ ಆಗೋರನು ಬರೀತಾನೆ. ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ ವಚನ 7ರಿಂದ ಓದ್ತಾ ಇದ್ದೀನಿ. ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ. ನಾನು ಸಾಯೋದ್ರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು, ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಹಾಗಾದರೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು. ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು. ಎಂಥ ಪ್ರಾರ್ಥನೆ! ಇವತ್ತು ಈ ಪ್ರಾರ್ಥನೆ ನನ್ನದು, ನಿನ್ನದು ಆಗಿರಬೇಕು ಪ್ರಿಯರೇ. ಈ ವಾಕ್ಯದ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡೋಣವೇ? ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ದೇವರೇ, ಕೊರಹ, ದಾತಾನ, ಅಭಿರಾಮ ಅವರ ಜೀವಿತದ ಮೂಲಕವಾಗಿ ನಮಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಿ ದೇವರೇ. ಗಲಾತ್ಯ 6:7 ಮತ್ತು 6ನೇ ವಚನದಲ್ಲಿ ಬರೆಯಲ್ಪಟ್ಟ ಪ್ರಕಾರ ನೀನು ತಿರಸ್ಕಾರ ಸಹಿಸುವವನಲ್ಲ. ನಾವು ಏನನ್ನು ಬಿತ್ತುತ್ತೇವೋ ಅದನ್ನು ನಾವು ಕೊಯ್ಯಬೇಕು. ಹೀಗಿರೋದ್ರಿಂದ ಪ್ರಿಯ ದೇವ, ನಾವು ಈವರೆಗೂ ನಮ್ಮ ಬಾಯಿ ಮಾತಿನಿಂದ, ನಮ್ಮ ಕ್ರಿಯೆ, ಆಲೋಚನೆ, ವಿಚಾರಗಳಿಂದ ಹಾಗೂ ನಾವು ಕೆಟ್ಟದ್ದನ್ನು ಮಾಡೋದಲ್ಲದೆ ಇತರರಿಗೆ ನಾವು ಸಹಕಾರ ಮಾಡಿದರೆ ದಯಮಾಡಿ ಸ್ವಾಮಿ ನಮ್ಮನ್ನು ಕ್ಷಮಿಸು. ಈ ಸಂದೇಶವನ್ನು ಕೇಳಿದಂಥ ಮಕ್ಕಳು ಪಶ್ಚಾತ್ತಾಪದಿಂದ ನಿನ್ನ ಕಡೆಗೆ ತಿರುಗುವಾಗ ಅವರು ವಿಜ್ಞಾಪನೆಯನ್ನು ಕೇಳಿ ಅವರ ಪಾಪವನ್ನು ಮನ್ನಿಸಿ, ಅವರನ್ನು ಕ್ಷಮಿಸಿ, ಅವರನ್ನು ನೂತನಗೊಳಿಸು. ಮತ್ತು ಇನ್ನು ಮುಂದೆ ನಾವು ಆಗೋರನ್ನ ಹಾಗೆ ದೇವರೇ, ನೀನು ನಮ್ಮ ದಿನನಿತ್ಯದ ಅಗತ್ಯತೆಗಳಿಗೆ ತಕ್ಕಷ್ಟು ಮಾತ್ರ ನಮಗೆ ಕೊಟ್ಟು ನಮ್ಮ ಸರ್ವೇಂದ್ರಿಯಗಳನ್ನು ನಿನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ನಮ್ಮನ್ನು ನಡೆಸು. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಈ ವಿಜ್ಞಾಪನೆಗಳನ್ನು ಬೇಡುತ್ತೇವೆ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.